ಕಾರ್ಮಿಕರ ದಿನಾಚರಣೆಯಂದೇ ಬೇಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಕಾವೇರಿ ಗರ್ಜನೆ ನ್ಯೂಸ್. ಕಾರ್ಮಿಕರ ದಿನಾಚರಣೆಯಂದೇ ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆಯಾದಂತಹ ಕೈ ಘಟನೆ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯತಗದಹಳ್ಳಿಯಲ್ಲಿ ನಡೆದಿದೆ. ಕಳೆದ 5 ದಿನಗಳಿಂದ ಪಾಂಡವಪುರದ ಅರವು ಗ್ರಾಮದಿಂದ ಕುಮಾರ್ ಎಂಬ ಮೇಸ್ತ್ರಿಯವರ ಕಡೆಯಿಂದ ಕೂಲಿ ಆಳುಗಳನ್ನು ಕರೆಸಿ ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಒಟ್ಟು 14 ಜನರಿಂದ ಮಾಡಿಸುತ್ತಿದ್ದು, ಬೇಜವಾಬ್ದಾರಿ PDO ಸಿದ್ದರಾಜು ರವರು ಸುರಕ್ಷಾ ಕ್ರಮವಾಗಿ ಕೈಕಾಲುಗಳಿಗೆ ಶೂ, ಗ್ಲೌಸ್, ಮುಖಕ್ಕೆ ಮಾಸ್ಕ್ಗಳನ್ನು ನೀಡದೆ ಹಾಗೆಯೇ ಕೆಲಸ ಮಾಡಿಸುತ್ತಿರುವುದು ನಿಜಕ್ಕೂ ಅಮಾನುಷವೇ. ಇಂದು ಕಾರ್ಮಿಕರಿಗಾಗಿ ರಜಾ ದಿನವಾಗಿದ್ದರೂ ಯಾವುದೇ ಸುರಕ್ಷತೆಗೆ ಆದ್ಯತೆ ಕೊಡದೆ ಅವರ ಹಕ್ಕುಗಳ ಉಲ್ಲಂಘನೆ ಮಾಡಿ ಕೆಲಸ ಮಾಡಿಸುವ ಜರೂರತ್ತು ಏನಿತ್ತು? ಇದೇ PDO ಹಲವಾರು ಬಾರಿ ಮಾಡಿದ ಭ್ರಷ್ಟಾಚಾರದಿಂದ ಸಸ್ಪೆಂಡ್ ಆಗಿದ್ದರೂ ಮತ್ತೆ ಅದೇ ಪಂಚಾಯಿತಿಗೆ ಅದ್ಯಾವ ಸಾಧನೆಗಾಗಿ ಬಿಟ್ಟು ಇಂತಹ ಕೆಲಸ ಮಾಡಿಸುತ್ತಿದ್ದಾರೋ ಜಿಲ್ಲಾ ಪಂಚಾಯಿತಿ ಹಿರಿಯ ಅಧಿಕಾರಿಯಾದ CEO KR ನಂದಿನಿಯವರೇ ಹೇಳಬೇಕಾಗಿದೆ. ಇಂತಹ ಹಲವಾರು ಕೈಘಟನೆಗಳು ನಡೆದರೂ ದಿವ್ಯವಾಗಿ ಕುಳಿತು ನೋಡುತ್ತಿರುವ CEO ರವರು ಸ್ಪಷ್ಟನೆ ನೀಡಬೇಕಾಗಿದೆ. ಅಲ್ಲದೆ ಕೆಲವು ಹಿಂದೆ ಇದೇ ಆಳುಗಳು ಕೆಲಸ ಮಾಡುವಾಗ ಸೈಮನ್ ಎಂಬಾತನಿಗೆ ಹಾವು ಕಚ್ಚಿದ್ದು ಪಾಂಡವಪುರ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಿರುವಂತಹ ಕೈ ಘಟನೆ ಕೂಡ ನಡೆದಿರುತ್ತದೆ. ಅಂದು ಕೂಡ ಗ್ಲೌಸ್, ಶೂ ಧರಿಸದ ಕಾರಣ ಹಾವಿನಿಂದ ಕಡಿತಕ್ಕೊಳಗಾಗಿರುತ್ತಾನೆ. ಇಷ್ಟೆಲ್ಲ ಆದರೂ ಮತ್ತೆ ಆ ವ್ಯಕ್ತಿಯು ಸೇರಿದಂತೆ ಇತರರು ಸೇರಿದಂತೆ ಇಂದೂ ಕೂಡ ಜಾಗ್ರತೆ ವಹಿಸದೆ ಕೆಲಸ ಮಾಡಿಸುತ್ತಿರುವ ಅಧಿಕಾರಿಗಳ ಬುದ್ಧಿಗೆ ಮಂಕು ಕವಿದಿದೆಯಾ, ಅಥವಾ ತಾವೇನೇ ಮಾಡಿದರೂ ಬಚಾಯಿಸಿಕೊಳ್ಳಬಹುದೆಂಬ ಅಧಿಕಾರದ ಬಲದ ಉಮ್ಮತನವೇ? ಇಂತಹ ಕರ್ತವ್ಯ ಲೋಪಗಳಿಂದ ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ? ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಮುಂದೆ ಇಂಥ ಘಟನಾವಳಿಗಳು ನಡೆಯದಂತೆ ಬುದ್ಧಿ ಕಲಿಸಬೇಕಿದೆ. ಈ ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಕ್ರಮ ಜರುಗಿಸುತ್ತಾರೆಂಬುದನ್ನು ಗಮನಿಸಿ ಕಾನೂನಾತ್ಮಕವಾಗಿ ಕಾವೇರಿ ಗರ್ಜನೆ ಹೆಜ್ಜೆ ಇಡಲಿದೆ. ಕಾದು ನೋಡೋಣ. ಧನ್ಯವಾದಗಳು. ನಿಮ್ಮ ಮೇಸ್ತ್ರಿಗಳು ಯಾರು? ಯಾವ್ರಲ್ಲಿ? ಅರವು. ಏನವ್ರ ಹೆಸರು? ಅಮರ್ ಅಂತ. ಕುಮಾರ್ ಅಂತನಾ? ಎಷ್ಟು ದಿನ ತಗೊಂಡು ಮಾಡ್ತಾಯಿದ್ದೀರಿ ನೀವು? 4 ದಿನದಿಂದನೂ ರೆಗ್ಯುಲರ್ ಆಗಿ? ಯಾರು? 5 ದಿನ ಆಯಿತು. ಅಲ್ಲಕಂದ್ರೆ ಹೆಚ್ಚು ಕಡಿಮೆಯಾಗಿ ಕಾಯಿಲೆ ಕಸೆ ಬಂದರೆ ಯಾರು ರೀ ಜನ? ನಿಮ್ಗೆ ಯಾಕೆ ಕೊಟ್ಟಿಲ್ಲ ಗ್ಲೌಸು, ಶೂವು, ಮಾಸ್ಕ್ಗಳು? ಕೊಡ್ತೀವಿ ಅಂತಾರೆ. ಹಾಂ, ಅಣ್ಣ ತಮ್ಮ ಹೆಸರೇನು? ಹಾಂ, ಸೈಮನ್. ಯಾವ್ರವ್ರಣ್ಣ? ಅರವು. ಅಣ್ಣ, ಈಗ ಕೆಲವು ದಿನಗಳ ಹಿಂದೆ ನಿಮಗೆ ಈ ಥರ ಕೆಲಸ ಮಾಡೋಕೆ ಹಾವು ಕಚ್ಚಿತ್ತಂತಲ್ಲ? ಯಾವ? ಕೆರೆ ಹಾವು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರ? ಪಾಂಡವಪುರದಲ್ಲಿ. ಏನು ಇಲ್ಲಿಂದ ಹೋಗಿ ಅಲ್ಲಿ ತಗೊಂಡ್ರಾ? ಹಾಂ. ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ? ನಾವೇ ಹೊಣೆ. ನೀವು ಹೆಂಗ್ರಿ ಹೊಣೆ ಐತೀರಿ? ಹಾಂ, ನಿಮಗೆ ಕರ್ಕೊಂಬಂದವ್ರು ತಾನೆ, ಈ ಕೆಲಸಕ್ಕೆ ಬಿಟ್ಟಿರೋ ಅಧಿಕಾರಿಗಳು ತಾನೆ ಹೊಣೆ ಆಗಬೇಕು. ಹಾಂ, ನಿಮ್ಗೆ ಯಾವುದೇ ರಕ್ಷಣಾ ಸಾಧನಗಳಿಲ್ಲ. ಹೆಚ್ಚು ಕಡಿಮೆಯಾಗಿ ಪ್ರಾಣ ಹೋದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾರು ದಿಕ್ಕು? ನಿಮ್ಗೆ ಯಾಕೆ ಇವೆಲ್ಲ ಕೊಡ್ತಾ ಇಲ್ವಾ ಇವರು ಅಧಿಕಾರಿಗಳಾಗಲಿ? ನಿಮಗೆ ಕರ್ಕೊಂಬಂದು ಕೆಲಸ ಮಾಡಿಸ್ತಾರಲ್ಲ, ಏನು ಕೊಡ್ತಾಯಿಲ್ಲ ನಿಮಗೆ? ಹಾಂ, ಏನು ಕೊಡಲ್ಲ. 5 ದಿನ ತಾವೇನು ಬಂದ್ ಮಾಡ್ತಾಯಿದ್ದೀರಾ? ಆಯಿತು ಯಜಮಾನ್ರೆ.